ಅಲಂಕಾರ ಅಂತ ಹೇಳ್ಕೊಂಡು. ಏನಿದು ರೂಪಕ ಅಲಂಕಾರ ಅಂತ ಹೇಳಿದ್ರೆ, ಇಲ್ಲಿ ಏನು ಅಂತ ಹೇಳಿದ್ರೆ ಉಪಮೇಯ ಮತ್ತೆ ಉಪಮಾನ. ಓಕೆ, ನೆನ್ಪಿಟ್ಕೊಳ್ಳಿ, ಉಪಮೇಯ ಮತ್ತು ಉಪಮಾನಕ್ಕೆ ನಾವಿಲ್ಲಿ ಹೋಲಿಕೆ ಮಾಡಲ್ಲ. ಉಪಮಾಲಂಕಾರದ ತರನೇ ನಾವಿಲ್ಲಿ ಹೋಲಿಕೆಯನ್ನ ಮಾಡಲ್ಲ. ಒಂದು ವಸ್ತುವಿನೊಂದಿಗೆ ಇನ್ನೊಂದು ವಸ್ತುವನ್ನ ಹೋಲಿಕೆ ಮಾಡಲ್ಲ. ಇಲ್ಲಿ ಉಪಮೇಯ ಮತ್ತು ಉಪಮಾನಗಳು ಎರಡೂ ಒಂದೇ, ಅವೆರಡರ ಮಧ್ಯೆ ಯಾವ ರೀತಿ ಭೇದ ಇಲ್ಲ ಅಂತ ಹೇಳುವಂತದ್ದೇ ಈ ರೂಪಕ ಅಲಂಕಾರ ಆಗಿದೆ. ಇಲ್ಲಿ ಒಂದು ಉದಾಹರಣೆಯೊಂದಿಗೆ ಕೊಡ್ತೀನಿ ನಾನು. ತುಂಬಾ ಸಿಂಪಲ್ ಆಗಿರೋ ಒಂದು ಉದಾಹರಣೆ ಕೊಡ್ತೀನಿ. ಸೀತೆಯ ಮುಖ ಕಮಲ ಅರಳಿತು. ಯಾಕಂದ್ರೆ ಪ್ರೀವಿಯಸ್ ಉಪಮಾಲಂಕಾರದಲ್ಲಿ ನಾನೊಂದು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಏನು, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಹೇಳ್ಕೊಂಡು ನಾನು ಉದಾಹರಣೆಯನ್ನ ಕೊಟ್ಟಿದ್ದೆ. ಸೊ ಇಲ್ಲಿ ನಾನು ಏನು ಉದಾಹರಣೆಯನ್ನ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ಸೀತೆಯ ಮುಖ ಕಮಲ ಅರಳಿತು. ಏನಿದು ಸೀತೆಯ ಮುಖ ಕಮಲ ಅರಳಿತು ಅಂದ್ರೆ, ಸೀತೆಯ ಮುಖನೂ ಅರಳಿದೆ, ಕಮಲನೂ ಅರಳಿದೆ. ಇಲ್ಲಿ ಸೀತೆಯ ಮುಖಕ್ಕೂ ಕಮಲಕ್ಕೂ ಸೀತೆಯ ಮುಖ ಅರಳದಿಕ್ಕೂ ಕಮಲ ಅರಳದಿಕ್ಕೂ ಯಾವುದೇ ರೀತಿ ಭೇದ ಅನ್ನೋದು ಇಲ್ಲ ಅಂತ ಹೇಳುವಂತದ್ದೇ ಏನಾಗಿದೆ ಅಂತ ಹೇಳಿದ್ರೆ ರೂಪಕಾಲಂಕಾರ ಆಗಿದೆ.